ಇತ್ತೀಚೆಗಂತೂ ಮಕ್ಕಳನ್ನ ಎಲ್ಲಿ ಆಚೆ ಕರ್ಕೊಂಡು ಹೋದ್ರು ಫಸ್ಟ್ ಕೇಳೋದು ಫಿಂಗರ್ ಚಿಪ್ಸ್, ಅದು ಬಿಟ್ಟರೆ ನೂಡಲ್ಸ್. ಸೊ ನೂಡಲ್ಸ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಆ ನೂಡಲ್ಸ್ನ ಮನೇಲೇ ಹೆಲ್ದಿಯಾಗಿ ಮಾಡಿಕೊಟ್ರೆ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಈಸಿ ಆ್ಯಂಡ್ ಸಿಂಪಲ್ ಸ್ನ್ಯಾಕ್ಸ್ ಮಾಡೋಣ, ಮನೇಲೇ ಮಾಡೋಣ, ಆರಾಮಾಗಿ ಈಸಿಯಾಗಿ ಟೇಸ್ಟಿಯಾಗಿ. ಸೊ ಮೊದಲು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಫಸ್ಟು ಮ್ಯಾಗಿ ನೂಡಲ್ಸ್ನ ಫಸ್ಟು ನಾವು ಏನು ಮಾಡ್ಕೋಬೇಕು, ಬಾಯ್ಲ್ ಮಾಡ್ಕೋಬೇಕು. ಹೇಗೆ ತುಂಬ ಮೆತ್ತಗಾಗೋವರೆಗೂ. ಹೀಗೆ ಇದ್ದರೆ ತುಂಬ ಉದ್ದ ಇರುತ್ತೆ. ಸೊ ಹಾಗಾಗಿ ಆಫ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ನನ್ನ ಮಗಳಿಗೆ ಹೇಳ್ಕೊಳೋದು ಅಂದರೆ ಅದು ನೂಡಲ್ಸ್ ಅಂದರೆ ಗೊತ್ತಲ್ವ, ಆಚೆ ಕುತ್ಕೊಂಡು ತಿನ್ನೋಕ್ಕೂ ಒಂಥರ ಅಂತ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಸರಿ. ಸೊ ಮನೆಯಲ್ಲೇ ಮಾಡ್ಕೊಂಡ್ರೆ ನಾವು ಹೇಗೆ ಬೇಕಾದ್ರೂ ತಿನ್ಕೋಬೋದು. ಹಾಗೆ ಏನೇ ನಾವು ಡಿಶಸ್ನ ತಿನ್ನೋದ್ರಲ್ಲಿ ಇರೋ ಖುಷಿ ಇನ್ನೊಂದರಲ್ಲಲ್ವ. ಯಾರೋ ನೋಡ್ತಿರ್ತಾರೆ ಏನು ಅಂದ್ಕೊಳ್ತಾರೋ ಏನೋ ಅನ್ನೋ ತಿನ್ನೋದಕ್ಕಿಂತ ಮನೇಲಿ ಆರಾಮಾಗೆ ಮಾಡಿಕೊಂಡು ಹಾಗೆ ಹೆಲ್ದಿ ಆಯಿಲು ಮತ್ತು ಹೆಲ್ದಿ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಸೊ ಮಾಮೂಲಿ ಶಾವಿಗೆ ಎಲ್ಲ ಹೇಗೆ ಬಸ್ಕೋತೀವೋ ಆ ಥರ ಮೆತ್ತಗಾಗೋವರೆಗೂ ಇದನ್ನು ನೀರು ಸೈಡು ಇದು ಮಾಡಿಕೊಂಡು ಕುದಿಸ್ಕೊಂಡು ಅದು ಮೆತ್ತಗಾಗಾದ್ಮೇಲೆ ಸೋಸ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಸೊ ಮಾಮೂಲಿ ನಾವು ಮನೇಲಿ ಶಾವಿಗೆ ಎಲ್ಲ ಯಾವ ಥರ ಮಾಡ್ಕೋತೀವೋ ಅದೇ ಥರ ತುಂಬ ಬೇಗನೂ ಆಗೋಗುತ್ತೆ. ಮನೇಲಿ ಒಂದು 10 ಮಿನಿಟ್ಸ್ ಟೈಮ್ ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಒಂದು ಸೈಡ್ ಇದು ಬೇಯ್ತಿದ್ರೆ ನಾವು ಒಂದು ಸೈಡು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೋಬೋದು. ಟೈಮ್ ಏನು ತುಂಬಾ ಕನ್ಸ್ಯೂಮ್ ಆಗಲ್ಲ. ಸೊ ಈ ನೂಡಲ್ಸ್ನೆಲ್ಲ ನಾನು ನೀರೆಲ್ಲ ಸಪ್ರೇಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಆರ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಅದೇ ಬಾಣಲಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಮನೇಲಿ ಏನೇನು ತರಕಾರಿ ಇರುತ್ತೋ ಅದನ್ನೆಲ್ಲ ಹಾಕ್ಬೋದು, ಅಥವಾ ನಿಮಗೆ ಯಾವ ವೆಜಿಟೇಬಲ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬೋದು. ನಾನು ಒಂದೆರಡು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ಅಷ್ಟೇ ಯೂಸ್ ಮಾಡಿದ್ದೀನಿ, ಬೇರೆ ಏನೂ ಯೂಸ್ ಮಾಡಿಲ್ಲ. ನೀವು ಆನಿಯನ್ದು ಸಪ್ಪಿರುತ್ತಲ್ವ ಅದು ಯೂಸ್ ಮಾಡ್ಬೋದು, ಆಮೇಲೆ ಕುಕುಂಬರ್ನ ಯೂಸ್ ಮಾಡ್ಬೋದು. ಸೊ ನಿಮಗೆ ಯಾವೆಲ್ಲ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಯೂಸ್ ಮಾಡ್ಬೋದು. ಅದು ಬೇಯೋ ಅಷ್ಟೊತ್ತಿಗೆ ನಾವು ಕ್ವಿಕ್ಕಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. ಕೆಚಪ್ಪನ್ನು ರೆಡಿ ಮಾಡ್ಕೊಳ್ಳೋಣ. ಕೆಚಪ್ಪು, ಸಾಸು ಮತ್ತು ವಿನೆಗರು ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಆಲ್ರೆಡಿ ಫ್ರೈ ಆಗಿರೋವಂಥ ವೆಜಿಟೇಬಲ್ಸಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಂಡು, ಹಾಗೆ ನೂಡಲ್ಸ್ ಪೌಡರ್ ಏನಿರುತ್ತೆ ಅಥವಾ ಮ್ಯಾಗಿ ಪೌಡರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಈ ಕೆಚಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮದು ಸಾಸು ರೆಡಿ ಆಗುತ್ತೆ. ಈಗ ಇದಕ್ಕೆ ನೂಡಲ್ಸನ್ನು ಹಾಕ್ಕೊಂಡು ಒಂದು ಕ್ವಿಕ್ ಮಿಕ್ಸನ್ನು ಕೊಟ್ಟು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೂಡಲ್ಸ್ ಅಂದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಮಗೂ ಕೂಡ ಮನೆಯಲ್ಲೇ ಮಾಡಿಕೊಟ್ಟಿದ್ದ ಸ್ಯಾಟಿಸ್ಫೈ ಇರುತ್ತೆ. ಅವರು ತಿನ್ನೋದು ನೋಡೋದು ನಮಗೂ ಖುಷಿನೂ ಆಗುತ್ತೆ. ಯಾಕಂದರೆ ನಾವೇ ಮಕ್ಕಳಿಗೆ ಇಷ್ಟ ಆಗಿರೋದನ್ನ ಮಾಡಿಕೊಟ್ರೆ ಅದರಲ್ಲಿ ಸಿಗೋವಂಥ ಖುಷಿ ತಾಯಂದ್ರಿಗೆ ಗೊತ್ತು. ಸೊ ತುಂಬ ಚೆನ್ನಾಗಿ ಬಂದಿತ್ತು, ನನಗೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ನೂಡಲ್ಸ್ನ ಅಷ್ಟು ಇಷ್ಟಪಡಲ್ಲ, ಬಟ್ ಈ ಸಲ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಮನೇಲಿ ನಮ್ಮ ಮಕ್ಕಳು ಫ್ರೆಂಡ್ಸ್ ಎಲ್ಲ ಬಂದಿದ್ದರಿಂದ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಅವರು ಎಲ್ಲರೂ ತುಂಬ ಇಷ್ಟಪಟ್ಟರು. ನಿಮಗೂ ಇದೇ ಥರ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಸ್ನ್ಯಾಕ್ಸ್ ರೆಸಿಪಿ ಬೇಕಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.